ಬಾಯ್ ನ್ಯೂಸ್ಗೆ ಸ್ವಾಗತ. ಬಹಳ ಸಂತೋಷದಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದರಿಂದ ನಾನು ಮಂತ್ರಿ ಆಗಲೇಬೇಕು ಅಂತಕ್ಕಂಥ ಬಯಕೆ ಇರಲಿಲ್ಲ. ಒಂದು ಪ್ರಯತ್ನ ಆಯಿತು, ಅದಕ್ಕೆ ವರಿಷ್ಠರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ನನಗೆ 3 ವರ್ಷದಲ್ಲಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ತೃಪ್ತಿ ಇದೆ. ಇನ್ನೂ ಭಾಳಷ್ಟು ಕೆಲಸಗಳಾಗಬೇಕಿತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನಾವ್ಯಾರು ಹೇಳಲಿಕ್ಕೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಕಡೆ ಸುಬ್ಬಾರೆಡ್ಡಿ ಅವರಿದ್ರೆ, ಒಂದು ಕಡೆ ಪ್ರದೀಪೇಶ್ವರ ಅವರು, ಮತ್ತೊಂದು ಕಡೆ ನೀವಿದ್ದೀರಿ. ಮೂವರಿಗೆ ಕೊಡ್ತಾರೆ, ಮೂಲ ಯಾರೊಬ್ಬರಿಗೆ ಕೊಡ್ತಾರೆ? ನೋಡಿ, ನಾನು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಪಕ್ಷದ ವರಿಷ್ಠರು ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಕೇಳುವಂಥದ್ದಕ್ಕೆ ಎಲ್ರಿಗೂ ಏನು ಅರ್ಹತೆ ಇದೆ ಮತ್ತು ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ. ಅದರಿಂದ 3ನೇ ತಾರೀಕು ನಿಗದಿಯಾಗಿದೆ. ಸಂಪೂರ್ಣ ಒಂದು ಸಂಪುಟದ ರಚನೆ ಆಗುತ್ತಾ ಇಲ್ಲ ಕೇವಲ ಪ್ರಮುಖವಾಗಿ ಕೆಲವರ ಮಾತ್ರ ಏನು ಸಂಪುಟದ ಮಂತ್ರಿಗಳಾಗಿ ಬರ್ತಾರ ಅಂತಕ್ಕಂಥದ್ದು ನೋಡಬೇಕು. ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ದೆಹಲಿಗೆ ಹೋಗ್ತಿದ್ರೆ ನೋಡಿ, ಇದು ನೋಡಿ ಯಾವುದು ನಮಗೆ ಮಾಹಿತಿ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿ ಬಿಟ್ಟರೆ ನಮಗೆ ಯಾವುದು ಮಾಹಿತಿ ಇಲ್ಲ. ಪಕ್ಷ ಏನು ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಪಕ್ಷ ಮಾಡ್ಬೋದು, ಮಾಡದೇನೂ ಇರ್ಬೋದು. ಅಂತಿಮವಾಗಿ 3ನೇ ತಾರೀಕು ಸ್ಪಷ್ಟತೆ ಸಿಗುತ್ತೆ. ತಾವು ದೆಹಲಿಗೆ ಹೋಗ್ತಿದ್ದೀರ? ನಾನು ಹೋಗ್ತಾ ಇದ್ದೀನಿ. ನಮ್ಮ ಎಲ್ಲರ ಒತ್ತಡ ಇದೆ, ತಾವು ಪ್ರಯತ್ನ ಮಾಡಬೇಕು ಅಂತ. ನಾವು ಪ್ರಯತ್ನ ಮಾಡೋಣ. ಅಂತಿಮವಾಗಿ ವರಿಷ್ಠ ತೀರ್ಮಾನ. ಅದೇ ಕಂಟಿನ್ಯೂ ಮತ್ತೆ ಸಚಿವ ಸ್ಥಾನ ಬೇಕು ಅಂತ ಇಲ್ಲ ಬೇರೆ ಯಾರಿಗಾದ್ರೂ ಕೊಡಿ ಅಂತಾರೆ ಸರ್? ತಮ್ಮ ಸ್ನೇಹಿತರಿಗೆ ಯಾರಿಗೂ ಕೊಡಿ ಅಂತ? ಈಗ ನೋಡಿ, ಈಗ ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ನಾವು ಕೇಳ್ತೀವಿ. ಯಾರು ಕೊಡ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದು ವರಿಷ್ಠ ತೀರ್ಮಾನ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಅವಕಾಶ ಕೊಟ್ಟರೆ ಬಹಳ ಸಂತೋಷದಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದರಿಂದ ನಾನು ಮಂತ್ರಿ ಆಗಲೇಬೇಕು ಅಂತಕ್ಕಂಥ ಬಯಕೆ ಇರಲಿಲ್ಲ. ಒಂದು ಪ್ರಯತ್ನ ಆಯಿತು, ಅದಕ್ಕೆ ವರಿಷ್ಠರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ನನಗೆ 3 ವರ್ಷದಲ್ಲಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ತೃಪ್ತಿ ಇದೆ. ಇನ್ನೂ ಭಾಳಷ್ಟು ಕೆಲಸಗಳಾಗಬೇಕಿತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನಾವ್ಯಾರು ಹೇಳಲಿಕ್ಕೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಕಡೆ ಸುಬ್ಬಾರೆಡ್ಡಿ ಅವರಿದ್ರೆ, ಒಂದು ಕಡೆ ಪ್ರದೀಪೇಶ್ವರ ಅವರು, ಮತ್ತೊಂದು ಕಡೆ ನೀವಿದ್ದೀರಿ. ಮೂವರಿಗೆ ಕೊಡ್ತಾರೆ, ಮೂಲ ಯಾರೊಬ್ಬರಿಗೆ ಕೊಡ್ತಾರೆ? ನೋಡಿ, ನಾನು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಪಕ್ಷದ ವರಿಷ್ಠರು ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಕೇಳುವಂಥದ್ದಕ್ಕೆ ಎಲ್ರಿಗೂ ಏನು ಅರ್ಹತೆ ಇದೆ ಮತ್ತು ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ. ಅದರಿಂದ 3ನೇ ತಾರೀಕು ನಿಗದಿಯಾಗಿದೆ. ಸಂಪೂರ್ಣ ಒಂದು ಸಂಪುಟದ ರಚನೆ ಆಗುತ್ತಾ ಇಲ್ಲ ಕೇವಲ ಪ್ರಮುಖವಾಗಿ ಕೆಲವರ ಮಾತ್ರ ಏನು ಸಂಪುಟದ ಮಂತ್ರಿಗಳಾಗಿ ಬರ್ತಾರ ಅಂತಕ್ಕಂಥದ್ದು ನೋಡಬೇಕು. ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ದೆಹಲಿಗೆ ಹೋಗ್ತಿದ್ರೆ ನೋಡಿ, ಇದು ನೋಡಿ ಯಾವುದು ನಮಗೆ ಮಾಹಿತಿ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿ ಬಿಟ್ಟರೆ ನಮಗೆ ಯಾವುದು ಮಾಹಿತಿ ಇಲ್ಲ. ಪಕ್ಷ ಏನು ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಪಕ್ಷ ಮಾಡ್ಬೋದು, ಮಾಡದೇನೂ ಇರ್ಬೋದು. ಅಂತಿಮವಾಗಿ 3ನೇ ತಾರೀಕು ಸ್ಪಷ್ಟತೆ ಸಿಗುತ್ತೆ. ತಾವು ದೆಹಲಿಗೆ ಹೋಗ್ತಿದ್ದೀರ? ನಾನು ಹೋಗ್ತಾ ಇದ್ದೀನಿ. ನಮ್ಮ ಎಲ್ಲರ ಒತ್ತಡ ಇದೆ, ತಾವು ಪ್ರಯತ್ನ ಮಾಡಬೇಕು ಅಂತ. ನಾವು ಪ್ರಯತ್ನ ಮಾಡೋಣ. ಅಂತಿಮವಾಗಿ ವರಿಷ್ಠ ತೀರ್ಮಾನ. ಅದೇ ಕಂಟಿನ್ಯೂ ಮತ್ತೆ ಸಚಿವ ಸ್ಥಾನ ಬೇಕು ಅಂತ ಇಲ್ಲ ಬೇರೆ ಯಾರಿಗಾದ್ರೂ ಕೊಡಿ ಅಂತಾರೆ ಸರ್? ತಮ್ಮ ಸ್ನೇಹಿತರಿಗೆ ಯಾರಿಗೂ ಕೊಡಿ ಅಂತ? ಈಗ ನೋಡಿ, ಈಗ ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ನಾವು ಕೇಳ್ತೀವಿ. ಯಾರು ಕೊಡ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದು ವರಿಷ್ಠ ತೀರ್ಮಾನ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್.